ಕೇವಲ ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೋಗಿಲ್ಲ, ಒಂದು ಲೀಸ್ಟ್ ಕೊಡಿ.
ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೆ ಹೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೆ ಹೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೆ ಹೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೆ ಹೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹೇಳಿಕೆಗೆ ಸೀಮಿತ ಆಗಬಾರದು. ನೀವು ಕೂಡ ವಿಪಕ್ಷ ನಾಯಕರಾಗಿದ್ದೀರಿ, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂತವರು, ನೀವು ಕೂಡ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವರು. ನೀವೊಂದು ಲೀಸ್ಟ್ ಬಿಡುಗಡೆ ಮಾಡಿ, ಯಾರೆಲ್ಲ ಪಾಕಿಸ್ತಾನಿಯರು ಇನ್ನೂ ಇದ್ದಾರೆ, ಇವರನ್ನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ. ನೀವು ಕೇವಲ ಒಂದು ಪಾಸಿಂಗ್ ಕಮೆಂಟ್ ಕೊಟ್ಬಿಟ್ರೆ ಆಗಲ್ಲ. ಮತ್ತೆ ವಿಪಕ್ಷ ನಾಯಕ ಅಂದ್ರೆ ಏನು? ನೀವು ಕೊಡಿ ಲಿಸ್ಟು, ನಾವು ಅದನ್ನು ಸರ್ಚ್ ಮಾಡ್ತೀವಿ ಯಾರು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಕೂತ್ಕೊಂಡ್ರಿ, ಮೈಕ್ ಸಿಕ್ತು, ಮಾತಾಡ್ಬಿಟ್ರಿ, ಅವರಿದ್ದಾರೆ ಇವರಿದ್ದಾರೆ, ಹೋಗಿ ಗವರ್ನರ್ ಹುಡುಕಕ್ಕಾಗತ್ತಾ? ವಿಪಕ್ಷ ನಾಯಕ ಅಲ್ವಾ ನೀವು? ದೇವೇಗೌಡರ ಮನೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬರೋದಿಲ್ವಾ? ಯಾವುದೇ ಇದ್ರು ಕೂಡ ಕುಮಾರಸ್ವಾಮಿ ಮನೆಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅದನ್ನು ಮಾಡ್ರಲ್ಲ. ಯಾರೆಲ್ಲ ಲೀಸ್ಟ್ ಇದ್ದಾರೆ, ಯಾವ ಲೀಸ್ಟು, ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಟೋಟಲ್ ಲಿಸ್ಟ್ ಅಲ್ಲಿ ಯಾರು ಹೊರಗೆ ಹೋಗಿಲ್ಲ, ಒಂದು ಲೀಸ್ಟ್ ಕೊಡಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.